ಈಗೆಲ್ಲ ಇಲ್ಲೇನಪ್ಪ ಅಂತಂದ್ರೆ ನೆಕ್ಸ್ಟು ಇಕ್ವೇಷನ್ ಆಫ್ ದಿ ಯೂನಿಫಾರ್ಮ್ಲಿ ಎಕ್ಸಲ್ರೇಟೆಡ್ ಮೋಷನ್. ಇಲ್ಲೇನೈತಪ್ಪ ಅಂತಂದ್ರೆ ಒಂದು ರೋಡ್ ಅದ. ಈ ರೋಡಿಗೆ ಏನಪ್ಪ ಅಂತಂದ್ರೆ ಯು ಅಂತೇಳಿ ಕೊಟ್ಟಾರ. ಯು ಅಂತಂದ್ರೆ ಏನು, ಇನಿಷಿಯಲ್ ವೆಲಾಸಿಟಿ ಯು, ಆ್ಯಂಡು ಎ ಅಂತಂದರೆ ಎಕ್ಸಲರೇಷನು, ಆ್ಯಂಡ್ ವಿ ಅಂತಂದ್ರೆ ಏನಪ್ಪ ಅಂತಂದ್ರೆ ಫೈನಲ್ ವೆಲಾಸಿಟಿ. ಫೈನಲ್ ವೆಲಾಸಿಟಿ. ಇಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ ಟಿ ಅಂತಂದ್ರೆ ಏನಪ್ಪ ಅಂತಂದ್ರೆ ಟೈಮು. ಈಗೇನಾಗ್ತೈತಪ್ಪ ಅಂತಂದ್ರೆ ಇಲ್ಲಿ ಕನ್ಸಿಡರ್ ಎ ಬಾಡಿ ಮೂವಿಂಗ್ ವಿತ್ ದಿ ಇನಿಷಿಯಲ್ ವೆಲಾಸಿಟಿ ಯು ಎಕ್ಸಲ್ರೇಟ್ ಎಟ್ ದಿ ಯೂನಿಫಾರ್ಮ್ ರೇಟ್ ಎ. ಲೆಟ್ ವಿ ಬಿ ದಿ ಫೈನಲ್ ವೆಲಾಸಿಟಿ ಆಫ್ಟರ್ ಟೈಮ್ ಟಿ ಆ್ಯಂಡ್ ಎಸ್ ಈಸ್ ಅ ಡಿಸ್ಪ್ಲೇಸ್ಮೆಂಟ್. ಅಸಲ್ಯಾಗ ಅವ ಏನು ಹೇಳ್ತೇನಪ್ಪ ಅಂತಂದ್ರೆ ಇನಿಷಿಯಲ್ ವೆಲಾಸಿಟಿಗೆ ಅವ ಏನು ತೊಗೊತಾನೆ, ಯು ಅಂತೇಳಿ ತೊಗೊತಾನೆ. ಎ ಅಂತಂದ್ರೆ ಏನು, ಎಕ್ಸಲರೇಷನು. ಟಿ ಅಂತಂದರೆ ಏನಪ್ಪ, ಟೈಮ್ ಟೇಕನು. ಎಸ್ ಅಂದ್ರೆ ಏನು, ಡಿಸ್ಪ್ಲೇಸ್ಮೆಂಟು. ವಿ ಅಂತಂದ್ರೆ ಏನು, ಫೈನಲ್ ವೆಲಾಸಿಟಿ. ಇಲ್ಲೇನಾಗ್ತೈತಪ್ಪ ಅಂತಂದ್ರೆ ಫಸ್ಟ್ ಇಕ್ವೇಷನ್ ಆಫ್ ಮೋಷನ್ ಒಳಗಡೆ ವಿ ನೋ ದ್ಯಾಟ್ ಎಕ್ಸಲರೇಷನ್ ಇಸ್ ಈಕ್ವಲ್ ಟು ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್. ಇಲ್ಲೇನಪ್ಪ ಅಂತಂದ್ರೆ ಎಕ್ಸಲರೇಷನ್ಗೆ ನಾವು ಸ್ಮಾಲ್ ಎ ಈಸ್ ಈಕ್ವಲ್ ಟು ಫೈನಲ್ ವೆಲಾಸಿಟಿಗೆ ವಿ ಮೈನಸ್ ಇನಿಷಿಯಲ್ ವೆಲಾಸಿಟಿಗೆ ಯು ಮತ್ತು ಡಿವೈಡೆಡ್ ಬೈ ಟೈಮ್ ಟೇಕನ್ಗೆ ಟಿ ಅಂತೇಳಿ ತೊಗೊತೀವಿ. ಇದೇನಾಗ್ತೈತಪ್ಪ ಅಂತಂದ್ರೆ ಈ ಇಕ್ವೇಷನನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಅಂತೇಳಿದ್ರೆ ಟಿಯನ್ನು ಈ ಸೈಡ್ ತೊಗೊಂಡಿವಪ್ಪ ಅಂತಂದ್ರೆ ಏನಾಗ್ತದೆ, ಎ ಟಿ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಆಗ್ತದೆ. ಇದಕ್ಕೆ ಫೈನಲ್ ಇಕ್ವೇಷನ್ ಅದ. ಈ ಫೈನಲ್ ಇಕ್ವೇಷನ್ ಒಳಗಡೆ ಸ್ವಲ್ಪ ಮಾಡಿಫಿಕೇಷನ್ ಅಂದರೆ ಏನಪ್ಪ ಅಂತಂದ್ರೆ ವಿ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಇಸ್ ಈಕ್ವಲ್ ಟು ಎ ಟಿ ಅಂತೇಳಿ ಬರ್ತದೆ. ಇದಕ್ಕೇನಪ್ಪ ಅಂತಂದ್ರೆ ವಿ ಇಸ್ ಈಕ್ವಲ್ ಟು ಎ ಟಿ ಏನಪ್ಪ ಅಂತಂದ್ರೆ ಮೈನಸ್ ಇದ್ದದ್ದು ಪ್ಲಸ್ ಆಗ್ತದೆ, ಪ್ಲಸ್ ಯು ಆಗ್ತದೆ. ಇದು ಏನಪ್ಪ ಅಂತಂದ್ರೆ ಫಸ್ಟ್ ಇಕ್ವೇಷನ್ ಆಫ್ ದಿ ಮೋಷನ್. ಅಸಲ್ಯಾಗ ಫಸ್ಟ್ ಇಕ್ವೇಷನ್ ಆಫ್ ದ ಇಕ್ವೇಷನ್ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಈಸ್ ನೋನ್ ಆ್ಯಸ್ ದಿ ಫಸ್ಟ್ ಇಕ್ವೇಷನ್ ಆಫ್ ಮೋಷನ್. ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಸೆಕೆಂಡ್ ಇಕ್ವೇಷನ್ ಆಫ್ ಮೋಷನ್, ಆವ್ರೇಜ್ ವೆಲಾಸಿಟಿ ಈಸ್ ಈಕ್ವಲ್ ಟು ಇನಿಷಿಯಲ್ ವೆಲಾಸಿಟಿ ಪ್ಲಸ್ ಫೈನಲ್ ವೆಲಾಸಿಟಿ ಡಿವೈಡೆಡ್ ಬೈ 2. ಇಲ್ಲೇನಾಗ್ತೈತಪ್ಪ ಅಂತಂದ್ರೆ ಆವ್ರೇಜ್ ವೆಲಾಸಿಟಿಗೆ ವಿ ಇಸ್ ಅ ವೆಲಾಸಿಟಿ, ವಿ ಕೆಳಗೆ ಏನಪ್ಪ ಅಂತ ವಿ ಎ ಜಿ ಅಂತಂದರೆ ಆವ್ರೇಜ್ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿಗೆ ಯು, ಫೈನಲ್ ವೆಲಾಸಿಟಿಗೆ ವಿ ಡಿವೈಡೆಡ್ ಬೈ 2 ಅಂತೇಳಿ ತೊಗೊತೀವಿ. ಇಲ್ಲೇನಾಗ್ತೈತಪ್ಪ ಅಂತಂದ್ರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಆವ್ರೇಜ್ ವೆಲಾಸಿಟಿ ಇಂಟು ದಿ ಟೈಮ್ ಅಂತೇಳಿ ಬಂದಾಗ ಡಿಸ್ಟೆನ್ಸ್ ಟ್ರಾವೆಲ್ಡ್ಗೆ ಎಸ್ ಅಂತೇಳಿ ತೊಗೊತೀವಿ. ಇದರೊಳಗಡೆ ನಮಗೆ ಆವ್ರೇಜ್ ವೆಲಾಸಿಟಿ ಏನು ಗೊತ್ತದ, ಯು ಪ್ಲಸ್ ವಿ ಡಿವೈಡೆಡ್ ಬೈ 2 ಅಂತೇಳಿ ಆವ್ರೇಜ್ ವೆಲಾಸಿಟಿ ಅದ. ಇದಕ್ಕೆ ನಾವೇನಪ್ಪ ಅಂತಂದ್ರೆ ಟೈಮನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊತೀವಿ. ಈಗೇನಾಗ್ತೈತಪ್ಪ ಅಂತಂದ್ರೆ ಅದಕ್ಕೆ ಇಕ್ವೇಷನ್ ನಂಬರ್ 1 ಅಂತಾನೆ. ಫಸ್ಟ್ ಇಕ್ವೇಷನ್ ಆಫ್ ಮೋಷನ್ ಏನಪ್ಪ ಅಂತಂದ್ರೆ ಬೇಸಾಗಿ ಇಟ್ಕೊಂಡ್ರೆ ಅವಾಗ ಏನಾಗ್ತೈತಪ್ಪ ಅಂತಂದ್ರೆ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಂತೇಳಿ ಬರ್ತೈತೆ. ಇದು ಫಸ್ಟ್ ಇಕ್ವೇಷನ್ ಆಫ್ ಮೋಷನ್. ಈಗ ಏನು ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಒಳಗಡೆ ಎಸ್ ಇಸ್ ಈಕ್ವಲ್ ಟು ಯು ಪ್ಲಸ್ ವಿ ಡಿವೈಡೆಡ್ ಬೈ 2 ಇಂಟು ಟಿ ಅಂತೇಳಿ ಅದಲ್ಲ. ಇಲ್ಲಿ ವಿದೊಳಗಡೆ ಫಸ್ಟ್ ಇಕ್ವೇಷನ್ ಆಫ್ ಮೋಷನ್ದು ಏನು ಫಾರ್ಮುಲಾ ಬರ್ತದೆ, ಆ ಫಾರ್ಮುಲಾ ಏನು ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಏನು ಬರ್ತದಲ್ಲ, ಅದನ್ನು ನಾವೇನು ಮಾಡ್ತೀವಿ, ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇದೆಲ್ಲ ನಾವೇನಪ್ಪ ಅಂತಂದ್ರೆ ಸ್ವಲ್ಪ ಮಾಡಿಫಿಕೇಷನ್ಸ್ ಅದು ಇದು ಮಾಡ್ಕೊಂಡಾಗ ನಮಗೇನು ಬರ್ತದೆ, ಸೆಕೆಂಡ್ ಇಕ್ವೇಷನ್ ಆಫ್ ಮೋಷನ್ ಬರ್ತದೆ. ಸೆಕೆಂಡ್ ಇಕ್ವೇಷನ್ ಆಫ್ ಮೋಷನ್ ಏನಪ್ಪ ಅಂತಂದ್ರೆ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಆಫ್ ಎ ಟಿ ಸ್ಕ್ವೇರ್ ಅಂತೇಳಿ ಬರ್ತೈತೆ. ಇದು ನಮ್ಮದು ಸೆಕೆಂಡ್ ಇಕ್ವೇಷನ್ ಆಫ್ ಮೋಷನ್. ಇಲ್ಲಿ ಏನಪ್ಪ ಅಂತಂದ್ರೆ ಥರ್ಡ್ ಇಕ್ವೇಷನ್ ಆಫ್ ಮೋಷನ್ ಅಂತೇಳಿ ಬರ್ತದೆ. ನಾವೇನಪ್ಪ ಅಂತಂದ್ರೆ ಫಸ್ಟ್ ಇಕ್ವೇಷನ್ ಏನು ಹೇಳತ್ತಪ್ಪ ಅಂತಂದ್ರೆ ಫಸ್ಟ್ ಇಕ್ವೇಷನ್ ಆಫ್ ಮೋಷನ್ ಏನು ಹೇಳತೈತಿ, ವಿ ಇಸ್ ಈಕ್ವಲ್ ಟು ಎ ಟಿ ಪ್ಲಸ್ ಯು. ಅಂದ್ರೆ ಇಲ್ಲಿ ನಾವೇನು ಮಾಡ್ತೀವಿ, ವಿ ಮೈನಸ್ ಯು ಇಸ್ ಈಕ್ವಲ್ ಟು ಎ ಟಿ ಅಂತೇಳಿ ತೊಗೊತೀವಿ. ಇದಕ್ಕೇನಪ್ಪ ಅಂತಂದ್ರೆ ಫಸ್ಟ್ ಇಕ್ವೇಷನ್ ಅಂತೇಳಿ ಕೊಟ್ಟಣ. ಇಲ್ಲಿ ವಿ ನೋ ದ್ಯಾಟ್ ಆವ್ರೇಜ್ ವೆಲಾಸಿಟಿದು ನಮಗೇನು ಗೊತ್ತದಪ್ಪ ಅಂತಂದ್ರೆ ವಿ ಆವ್ರೇಜ್ ಇಸ್ ಈಕ್ವಲ್ ಟು ಯು ಪ್ಲಸ್ ವಿ ಡಿವೈಡೆಡ್ ಬೈ 2. ಇದೇನಪ್ಪ ಅಂತಂದರೆ ಆವ್ರೇಜ್ ವೆಲಾಸಿಟಿ. ಈಗ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಆವ್ರೇಜ್ ವೆಲಾಸಿಟಿದು ಸ್ವಲ್ಪ ಮಾಡಿಫಿಕೇಷನ್ ಮಾಡ್ತೀವಿ. ವಿ ಆವ್ರೇಜ್ ಇಸ್ ಈಕ್ವಲ್ ಟು ಯು ಪ್ಲಸ್ ವಿ ಡಿವೈಡೆಡ್ ಬೈ 2 ಅಂತೇಳಿ ಅದ. 2 ಅನ್ನು ಈ ಕಡೆ ತೊಗೊಂಡ್ರೆ ಟು
ವಿ ಆ್ಯಾವ್ರೇಜ್ ಇಸ್ ಈಕ್ವಲ್ ಟು ಯು ಪ್ಲಸ್ ವಿ ಅಂತೇಳಿ ಆಗ್ತದೆ. ಇದೇನಪ್ಪ ಅಂತಂದ್ರೆ ಇಕ್ವೇಷನ್ 2 ಅದ. ಫಸ್ಟ್ ಇಕ್ವೇಷನು ಸೆಕೆಂಡ್ ಇಕ್ವೇಷನ್ನು ಮಲ್ಟಿಪ್ಲೈ ಮಾಡಿದೀವಪ್ಪ ಅಂತಂದ್ರೆ ನಮಗೆ ಅವಾಗ ಏನು ಬರ್ತದೆ, ಥರ್ಡ್ ಇಕ್ವೇಷನ್ ಬರ್ತದೆ. ಥರ್ಡ್ ಇಕ್ವೇಷನ್ ಆಫ್ ಮೋಷನ್ ಏನು ಹೇಳುತ್ತೆ, ವಿ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2a ಅಂತೇಳಿ ಬರ್ತದೆ. ಇಲ್ಲಿ ಎಸ್ ಅಂತಂದ್ರೆ ಯಾವಾಗ ಬರ್ತದಪ್ಪ ಅಂತಂದ್ರೆ ನಾವೇನಪ್ಪ ಅಂತಂದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಏನು ಬರ್ತದೆ, ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಈಸ್ ಈಕ್ವಲ್ ಟು 2at ವಿ ಆ್ಯಾವ್ರೇಜ್ ಅಂತೇಳಿ ಬರ್ತದೆ. ಇಲ್ಲಿ ವಿ ಆ್ಯಾವ್ರೇಜ್ ಇಂಟು ಟೈಮ್ ಜೊತೆಗೆ ಟೈಮ್ ಅಂತ ಸೇರಿಸಿದ್ರೆ ನಮಗೇನು ಬರ್ತದೆ, ಡಿಸ್ಪ್ಲೇಸ್ಮೆಂಟ್ ಬರ್ತದೆ. ಈ ಡಿಸ್ಪ್ಲೇಸ್ಮೆಂಟನ್ನು ಫೈನಲ್ ಇಕ್ವೇಷನ್ ಒಳಗಡೆ ಆ್ಯಡ್ ಮಾಡಿದಾಗ ನಮಗೇನು ಬರ್ತದೆ, ಥರ್ಡ್ ಇಕ್ವೇಷನ್ ಆಫ್ ಮೋಷನ್ ಬರ್ತದೆ.